ಆತ್ಮದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರಿಯರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಮಂತ್ರಿಸ್ತೇನೆ. ಈ ದಿವಸದಲ್ಲಿ ದೇವರ ವಾಕ್ಯದ ಸತ್ಯವನ್ನು ನಾವು ಕಲಿಯುವಾಗ ಆತ ನಮಗೆ ಅನೇಕ ಸತ್ಯಗಳನ್ನು ತಿಳಿಯಪಡಿಸುವಂತೆ, ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ಯಥಾರ್ಥವಾಗಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮ್ಮ ಮುಂದೆ ಇಟ್ಟಿರುವಂಥ ಜೀವಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯದ ಸತ್ಯವನ್ನು ನಾವು ಕೇವಲ ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ನಿನ್ನ ವಾಕ್ಯದ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ನೀನು ಅನುಗ್ರಹ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿನ್ನ ಹಸ್ತಗಳಿಗೆ ನಮ್ಮನ್ನು ಕೊಟ್ಟಿದ್ದೇವೆ. ನಮ್ಮನ್ನು ಕರುಣಿಸು, ಆಶೀರ್ವದಿಸು, ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೆನ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಾರ ಪ್ರಕಟಣೆ 12ನೇ ಅಧ್ಯಾಯ ಮೊದಲನೇದಾಗಿ ಇರತಕ್ಕಂಥ 2ನೇ ವಚನ, ಅದನ್ನು ನಾವು ಸ್ಪಷ್ಟವಾಗಿ 2 ವಚನಗಳನ್ನು ಅಧ್ಯಯನ ಮಾಡಿದ್ದೇವೆ. ಪರಲೋಕದಲ್ಲಿ ಕಾಣಿಸಿಕೊಂಡಂಥ ಆ ಲಕ್ಷಣ, ಮೊದಲನೇದಾಗಿ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ, ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು, ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು, ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು ಎಂಬುದಾಗಿ ನಾವು ನೋಡಿದೆವು. ಏನದರ ಅರ್ಥ ನಮಗೀಗ ಚೆನ್ನಾಗಿ ಅರ್ಥ ಆಗಿದೆ. ಏನದು? ಅಲ್ಲಿ ನೋಡಿದಂಥ ಸ್ತ್ರೀ ಇಸ್ರಾಯೇಲ್ ಜನಾಂಗ. ಇಸ್ರಾಯೇಲ್ ಜನಾಂಗದ ಮೂಲಕವಾಗಿ ಜನಿಸಿ ಬಂದಂಥ ಗಂಡು ಮಗು ಲೋಕರಕ್ಷಕನಾದಂಥ, ಲೋಕವನ್ನು ಮುಂದಿನ ದಿನಗಳಲ್ಲಿ ಆಳತಕ್ಕಂಥ ರಾಜಾದಿರಾಜನು, ಒಡೆಯರ ಒಡೆಯನು ಆಗಿರತಕ್ಕಂಥ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ ಎಂಬ ಸತ್ಯವನ್ನು ನಾವು ಈಗಾಗಲೇ ತಿಳ್ಕೊಂಡೆವು. ಮುಂದಕ್ಕೆ ನಾವು ಬರೋಣ. ಈಗ 3ನೇ ವಚನ, ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಒಂದು ಲಕ್ಷಣದ ಬಗ್ಗೆ ವಿವರಣೆ ಕೊಟ್ಟೆ ನಾನೀಗ. 2ನೇ ಲಕ್ಷಣ ಅದೇನೆಂದರೆ, ಕೆಂಪಾದ ಮಹಾಘಟ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳ ಒಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಸ್ತ್ರೀ ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿಬಿಡಬೇಕೆಂದು ಆ ಘಟ ಸರ್ಪ ಅಲ್ಲೇ ಕಾದುಕೊಂಡಿತ್ತು. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನ ಬಳಿಗೆ ಎತ್ತಲ್ಪಟ್ಟಿತು. ಆ ಸ್ತ್ರೀ ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ವರ್ಸ್ 3, ಎ ಫಿಯರ್ಫುಲ್ ಅಂಡ್ ಎ ಪವರ್ಫುಲ್ ಡ್ರ್ಯಾಗನ್ ಅಪಿಯರ್ಸ್. ಮಹಾಭಯಾನಕವಾದಂಥ ಕೆಂಪಾದಂಥ ಮಹಾಘಟ ಸರ್ಪನು ಅಲ್ಲಿ ಕಾಣಿಸಿಕೊಂಡನು. ವಾಕ್ಯ ಏನು ಹೇಳ್ತದೆ? Another sign appeared in heaven. Behold, a great fiery red dragon, having 7 heads and 10 horns, and 7 diadems on his heads. ಏನಂತ ಅರ್ಥ ಮಾಡಿಕೊಳ್ಳೋಣ? How to understand this explanation? Another sign appeared in heaven. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. Again, we are reminded that this is a sign. ನೆನಪಿಟ್ಟುಕೊಳ್ಳ್ರಿ, ಇದು ಒಂದು ಸೂಚನೆ, ಇದೊಂದು ಲಕ್ಷಣ. The creature here is not literally a great fiery red dragon.
But the dragon represents his nature and character. ಇಲ್ಲಿ ಒಂದು ದೊಡ್ಡ ಕೆಂಪಾದಂಥ ಮಹಾ ಘಟ ಸರ್ಪ ಇತ್ತು ಎಂಬುದಾಗಿ ಹೇಳುವಾಗ ಅದೊಂದು ಲಿಟರಲ್ ಆಗಿರುವಂಥ ಒಂದು ಕೆಂಪಾದಂಥ ಘಟ ಸರ್ಪ ಅಲ್ಲ. ಬಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್, now we need to understand that the creature, though it is not literally a great fiery red dragon, but it represents his nature and character. ಅದರ ಒಂದು ಸ್ವಭಾವವನ್ನು, ಲಕ್ಷಣವನ್ನು ಅದು ತೋರಿಸುವಂತಾಗಿದೆ. ವಾಟ್ ಇಸ್ ದಿಸ್ ಡಿಸ್ಕ್ರಿಪ್ಷನ್? ಅದರ ವಿವರಣೆ ಏನಂತ ಉಂಟಪ್ಪ? Symbolically suggests his fierce power and murderous nature. A picture of the fullness of the evil in all his strength. ತನ್ನ ಪೂರ್ಣ ಬಲದಲ್ಲಿ ಎಷ್ಟು ಕೆಡುಕನಾಗಿ ಕೆಲಸ ಮಾಡಬಹುದೋ ಅಷ್ಟು ಕೆಡುಕನಾಗಿ ಕೆಲಸ ಮಾಡ್ತಾನ. Now we need to understand who is the red dragon. ಈ ಕೆಂಪು ಘಟ ಸರ್ಪ ಯಾರಪ್ಪ ಇದು? ನೋಡಿ, ಅದರ ವಿವರಣೆಯಲ್ಲಿ ಉಂಟು. Now this dragon has great power. ಈ ಒಂದು ಘಟ ಸರ್ಪನಿಗೆ ಬಹಳವಾದಂಥೊಂದು ಬಲ, ಒಂದು ಶಕ್ತಿ ಉಂಟಂತೆ. And this power is represented by the 7 heads and the 10 horns, and claims the royal authority. ನೋಡಿ, the 7 ತಲೆಗಳು ಎಂಬುದಾಗಿ ಹೇಳುವಾಗ ಅದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ 7 diadems. it claims the royal authority. ನಾನೊಂದು ರಾಜನ ಕುಟುಂಬಕ್ಕೆ ಬಂದವನು. The crowns it represents, his claims of royal authority against the true king. ನಿಜವಾದಂಥ ಅರಸನ ವಿರುದ್ಧವಾಗಿ ನಾನು ಅರಸನಾಗಿದ್ದೇನೆ ಅಂದ್ರೆ ಅರ್ಥ ಏನು? He wants to be considered a king. ನನ್ನ ಪ್ರಿಯರೇ, ಇದು ಸೈತಾನನ ಒಂದು ವಿವರಣೆ. ಈತನು ಸಾಮಾನ್ಯನಾದವನಲ್ಲ, ಆತನು ಬಲವುಳ್ಳಂಥವನು. ನೋಡ್ರಿ, ಫ್ರಮ್ ದ ಸಿಮಿಲರ್ ಡಿಸ್ಕ್ರಿಪ್ಷನ್ ಗಿವನ್ ಇನ್ ಚಾಪ್ಟರ್ 13 and verse 1, and the parallel reference in Daniel chapter 7 and verses 7 to 8. ನಾವು ದಾನಿಯೇಲನ ಗ್ರಂಥಕ್ಕೆ ನಾವು ಬರುವಾಗ, ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ವಿವರಣೆಗಳನ್ನು ನಾವಲ್ಲಿ ಗಮನಿಸುವಂಥ ವೇಳೆಯಲ್ಲಿ ನೋಡಿ, there are quite a number of similarities. ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ 7 ಮತ್ತು 8ನೇ ವಚನದಲ್ಲಿ ನಾವಲ್ಲಿ ಏನು ನೋಡ್ತಾ ಇದ್ದೇವೆ? ದಾನಿಯೇಲನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 7 ಮತ್ತು 8ನೇ ಒಂದು ವಚನ, ದೇವರ ವಾಕ್ಯ ಹೇಳುವಂಥದ್ದನ್ನು ನಾವು ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡೋಣ. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೇ ಮೃಗ ಕಾಣಿಸಿತು. ಅದು ಭಯಂಕರ, ಹೆದರಿಸುವಂಥದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸ್ತಿರುವಲ್ಲಿ ಈಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಬೆಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿ ಇದ್ದವು. ನನ್ನ ಪ್ರಿಯರೇ, ನಾವು ಈ ವಾಕ್ಯವನ್ನು ನಾವು ಆಲೋಚನೆ ಮಾಡುವಾಗ
See, a similar description that we find in the book of Daniel, or rather a parallel reference. What do we understand? Now it's very clear that the revived Roman Empire is in view. ನೀವು ಹಳೆ ಒಡಂಬಡಿಕೆ, ನೀವು ಆ ದಾನಿಯೇಲನ ಗ್ರಂಥವನ್ನು ತೆಗೆದು ಇನ್ನು ಆಳವಾಗಿ ಅಧ್ಯಯನ ಮಾಡುವಾಗ ನಾವಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೊಳ್ತೇವೆ ಏನಂತ ಹೇಳಿದರೆ, ಯೇಸು ಕ್ರಿಸ್ತನ ಜನನದ ಕಾಲದಲ್ಲಿ ಯಾವುದು ಅಲ್ಲಿ ಬಹಳ ಪ್ರಾಬಲ್ಯಕ್ಕೆ ಬಂತೋ, ರೋಮ್ ಸಾಮ್ರಾಜ್ಯ. Now we know that the revived Roman Empire is in view. ಇದು ಯಾರ ಕುರಿತಾಗಿ ವಿವರಣೆ ಮಾಡ್ತಾ ಉಂಟು? The 7 heads and 10 horns refers to the original 10 kingdoms, of which 3 were subdued by the little horn of Daniel chapter 7 and verse 8, who is to be identified with the world ruler of the great tribulation, who reigns over the revived Roman Empire. ನನ್ನ ಪ್ರಿಯರೇ, ಒಂದು ನಾವು ತಿಳ್ಕೊಳ್ತೇವೆ ಏನಂತ ಹೇಳಿದ್ರೆ, ಅಂತ್ಯ ದಿನಗಳಲ್ಲಿ ರೋಮ್ ಸಾಮ್ರಾಜ್ಯವು ತನ್ನ ಹತೋಟಿಗೆ ಲೋಕವನ್ನು ತೆಗೆದುಕೊಳ್ಳುತ್ತದೆ. Now, as we see further, what do we read that? The dragon looks to the earth. 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. What the Bible says? His tail drew 1/3 of the stars of heaven and threw them to the earth. And the dragon stood before the woman who was ready to give birth, to devour her child as soon as it was born. ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಳೋಣ? ಏನಂತ ನಾವು ಅರ್ಥ ಮಾಡಿಕೊಳ್ಬೇಕು? His tail drew 1/3 of the stars of heaven. ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. There are many people who believe this describes 1/3 of the angelic host in league with Satan. As we see in chapter 12 and in verse 9. This army of angelic beings in league with Satan makes up the world of demonic spirits. ನನ್ನ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ವೇಳೆಯಲ್ಲಿ ಒಂದು ನಾವು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ, ದೇವರು ಆತನು ಕೆಟ್ಟದ್ದನ್ನು ಆತನು ಉಂಟು ಮಾಡಲಿಲ್ಲ. God never made an evil being, but he made angels. He made principalities and the powers, capacitated for mighty joy and distinguished, real distinctions in his glorious domain. ದೇವರು ಉಂಟು ಮಾಡಿದಂಥ ಆ ದೂತರು ಬಹಳ ವಿಶಿಷ್ಟವಾದಂಥ ರೀತಿಯಲ್ಲಿ, ಗೌರವಕ್ಕೆ ಪಾತ್ರರಾದಂಥ ರೀತಿಯಲ್ಲಿ ನಾವು ಕಂಡುಕೊಳ್ಳುತ್ತೇವೆ. Yet we need to realize these created angelic beings, they were having the free will implied in the very creation of moral beings, which they could exercise for their everlasting life or everlasting damnation. ಅವರ ನಿತ್ಯತ್ವದ ಒಂದು ನಿರ್ಧಾರವನ್ನು ಅವರು ಮಾಡುವುದಕ್ಕಾಗಿ ದೇವರು ಅವರಿಗೊಂದು ಸ್ವಚಿತ್ತವನ್ನು ಕೊಟ್ಟನು. But may I tell you one thing? Many have remained steadfast. Michael and his angels, we know that. ಅವರು ಧೈರ್ಯವಾಗಿ ಬಲವಾಗಿ ನಿಂತರು.
Some, they remained in truth. But some, they revolted against the rule of the heaven and became the unchanging enemies of God and His kingdom. ಎಂದೆಂದಿಗೂ ಬದಲಾಗದಂಥ ದೇವರ ಬದ್ಧ ವೈರಿಗಳಾಗಿ ಅವರು ಮಾರ್ಪಟ್ಟರು. ಅವರೇ ದೇವರ ಆಸ್ಥಾನದಲ್ಲಿದ್ದಂಥ ಆ ಲೂಸಿಫರನ ಜೊತೆಯಲ್ಲಿ ಕೆಳಗೆ ಬಿದ್ದಂಥ ದೇವದೂತರು. ಅವರು ದೇವರಿಂದ ಉಂಟು ಮಾಡಲ್ಪಟ್ಟವರು, ಕೆಟ್ಟದ್ದನ್ನು ಮಾಡುವುದಕ್ಕಲ್ಲ, ಆದರೆ ತಮ್ಮ ಸ್ವಚಿತ್ತವನ್ನು ದೇವರಿಗೆ ವಿರುದ್ಧವಾಗಿ ಅವರು ಪಾಪ ಮಾಡಿದ್ದರಿಂದ ಅವರು ಕೆಳಗೆ ದಬ್ಬಲ್ಪಟ್ಟರು. ಯಾಕೆ ನೋಡ್ರಿ, ಅವರು ಯಾಕೆ ಕೆಳಗೆ ಬಂದರಂತೆ? ಮೊದಲನೇ ಕಾರಣ ಏನು ಗೊತ್ತುಂಟ? ಟು ಡಿವೋರ್ ಹರ್ ಚೈಲ್ಡ್ as soon as it was born. ಯಾಕೆ ಭೂಮಿಗೆ ಬಿದ್ದರು? ಒಂದು ಕಾರಣ ನೋಡ್ರಿ, ದೇವರು ಯಾವಾಗ ಈ ಲೋಕವನ್ನು ಆತನು ಸೃಷ್ಟಿ ಮಾಡಿದನು, ಆವಾಗ ಈ ಲೋಕದಲ್ಲಿರತಕ್ಕಂಥ ಜನರನ್ನು ಆತನ ವಿರುದ್ಧವಾಗಿ ದಂಗೆ ಏರ್ಪಾಡು ಮಾಡುವಂತೆ ಆತನು ಇಲ್ಲಿ ಕೆಲಸ ಮಾಡಿದ. Now we know that the devil wanted to destroy even the creation of God in this earth. ಪರಲೋಕವನ್ನು ಹೊಲೆ ಮಾಡಿದ್ದು ಮಾತ್ರ ಅಲ್ಲ, ಈ ಲೋಕವನ್ನು ಹೊಲೆ ಮಾಡುವುದಕ್ಕೆ ಶುರು ಮಾಡಿದ. When God created Adam and Eve, they were the perfect beings. But they were made to disobey God. And as a result of that, sin entered. Now we know that this Satan and his authorities and his powers, they wanted to devour the child as soon as it was born. ಆ ಗಂಡು ಮಗು ಯಾವುದದು? ಆ ಗಂಡು ಮಗು ದೇವರಿಂದ ನೇಮಕವಾದಂಥ, ದೇವರ ಸೃಷ್ಟಿಯಾದಂಥ ಆ ಯೇಸು ಕ್ರಿಸ್ತನು, ಜೀವ ಸ್ವರೂಪನಾದಂಥ, ದೇವ ಸ್ವರೂಪನಾದಂಥ ಯೇಸು ಕ್ರಿಸ್ತನು. The attempt to devour her child was initially fulfilled by Herod's attempt to kill Jesus as a child. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಾಗ ನಾವಲ್ಲಿ ಏನು ನೋಡ್ತೇವೆ? ಯೇಸು ಕ್ರಿಸ್ತನು ಜನನವಾದಂಥ ಸಂದರ್ಭದಲ್ಲಿ ಮತ್ತಾಯನು ಆತನು ತನ್ನ ಸುವಾರ್ತೆಯನ್ನು ಬರೆಯುವಾಗ 2ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಆತನ ವಿವರಣೆ ಮಾಡುತ್ತಾ ಇದ್ದಾನೆ. ಏನಂತ ವಿವರಣೆ ಮಾಡ್ತಾ ಇದ್ದಾನೆ? ಏನಾಯಿತು? ಯೇಸು ಕ್ರಿಸ್ತನ ಜನನವಾದಂಥ ವೇಳೆಯಲ್ಲಿ 2ನೇ ಅಧ್ಯಾಯ 16 ಮತ್ತು 16, 17, 18ನೇ ವಚನವನ್ನು ಗಮನಿಸಿರಿ. ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೇತ್ಲೆಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಯೆರೆಮೀಯನೆಂಬ ಪ್ರವಾದಿಯು ಹೇಳಿದ ಮಾತು ಆ ಕಾಲದಲ್ಲಿ ನೆರವೇರಿತು. ಅದೇನೆಂದರೆ, ರಾಮದಲ್ಲಿ ಬೊಬ್ಬೆ ಕೇಳಿಸಿತು, ಅಳುವಿಕೆಯು ಬಹು ಗೋಳಾಟ ಉಂಟಾದವು. ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು, ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನ ಹೊಂದಲಲ್ಲದೆ ಇದ್ದಳು. ಎಲ್ಲಾದರೂ ನೋಡಿದ್ದೀರಾ ಇಂಥ ಒಬ್ಬ ಕಟುಕನಾದಂಥ ಅರಸನನ್ನು? ಎಲ್ಲಾದರೂ ನೋಡಿದ್ದೀರಾ? ವಾಕ್ಯ ಏನು ಹೇಳ್ತಾ ಉಂಟು? ಬೇತ್ಲೆಹೇಮಿನಲ್ಲಿ ಯೇಸು ಹುಟ್ಟಿ ಬರ್ತಾನಂತ ಹೆರೋದನಿಗೆ ಗೊತ್ತಾಯಿತು. ರಾಜಾದಿರಾಜನಾಗಿ ಆತನು ಹುಟ್ಟಿ ಬರುತ್ತಾನೆಂಬಂತ ಸುದ್ದಿ ಜೋಯಿಸರ ಮೂಲಕ ಗೊತ್ತಾಯಿತು. The first attempt of the devil to kill Jesus, he tried to do it through Herod. ಏನಂತೆ? ಈ ಹೆರೋದನು ಬೇತ್ಲೆಹೇಮಿನಲ್ಲಿ ನೆರೆಹೊರೆ ಹಳ್ಳಿಗಳಲ್ಲಿ 2 ವರ್ಷದ ಒಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದ. ಸ್ವಲ್ಪ ಆಲೋಚನೆ ಮಾಡ್ರಿ. ಒಂದು ಇಡೀ ಪಟ್ಟಣದಲ್ಲಿರತಕ್ಕಂಥ 2 ವರ್ಷದ ಒಳಗಿನ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಹಾಕಿದಂಥ ಒಂದು ಖ್ಯಾತಿ
ಯಾರಿಗುಂಟು? ಹೆರೋದನಿಗುಂಟು. ಎಲ್ಲಾದರೂ ನೋಡಿದ್ದೀರಾ? ಒಬ್ಬ ಅರಸನು, a king is supposed to maintain his subject and protect his subject, not to kill the subject. And here is a king, instead of protecting the subjects, he is ordering the killing of the subjects. Who can do that except the devil, Satan? ಸೈತಾನ್ನ ಹೊರತಾಗಿ ಈ ಕೆಲಸವನ್ನು ಬೇರೆ ಯಾರು ಮಾಡಲಾರ. ನನ್ನ ಪ್ರಿಯರೇ, ಒಂದು ಮಾತು ನಾನು ಹೇಳಿ ನನ್ನ ಮಾತನ್ನು ನಿಲ್ಲಿಸುವ ಮೊದಲು, even today the devil is so angry about God's people. The devil is so angry those who follow Jesus Christ. Do you understand the reason why people don't like the people who love Jesus? ಅರ್ಥ ಆಯ್ತಾ ನಿಮಗೆ? ಈಗ ಈ ಲೋಕದಲ್ಲಿ ಯೇಸುವನ್ನು ಹಿಂಬಾಲಿಸುವಂತ ಜನರಿಗೆ ಇರುವ ಹಿಂಸೆಯನ್ನು ಬಿಟ್ಟರೆ, ದೇವ ಜನರಿಗೆ ಉಂಟಾಗುವಂತ ಹಿಂಸೆಯನ್ನು ಬಿಟ್ಟರೆ, ಈ ಲೋಕದಲ್ಲಿ ಬೇರೆ ಯಾರಿಗೂ ಕೂಡ ಹಿಂಸೆ ಇಲ್ಲ. ದೇವ ಜನರಾದಂಥ ಇಸ್ರಾಯೇಲ್ಯರು, ದೇವರು ಹೇಳಿದ್ದು ನನ್ನ ಪ್ರಜೆಯವರು, ದೇ ಬಿಲಾಂಗ್ ಟು ಮೀ. ಇವತ್ತಿನ ದಿವಸ ಸ್ವಲ್ಪ ಆಲೋಚನೆ ಮಾಡ್ರಿ. ಇಸ್ರಾಯೇಲ್ ಪ್ರಜೆ ಲೋಕದ ಜನಾಂಗಗಳಲ್ಲಿ ಅತೀ ಕನಿಷ್ಠವಾದದ್ದು. Do you know the number of Jews in the whole world? It's only 1%. Out of 100%, 1% they are Jews. Yet the 99% of the world, they hate 1% of Jewish nation. ಇದಂತ ವಿಚಿತ್ರ ಇದು. But that is a fact. The devil is the one who hates God's people. Are you a child of God? ನೀನು ದೇವರ ಮಗುವಾಗಿದ್ದರೆ, remember one thing, the devil hates you. The devil, the world will hate you. This is what the Bible tells. ಆದ್ದರಿಂದ ನನ್ನ ಪ್ರಿಯರಾದಂಥ ದೇವರ ಮಕ್ಕಳೇ, ನಾವು ಚಿಂತಿಸುವಂಥ ಅವಶ್ಯಕತೆ ಇಲ್ಲ. ನಾವಿದರ ಕುರಿತು ಗಾಬರಿ ಪಡಬೇಕಾಗಿಲ್ಲ. ನಾವಿದರ ಕುರಿತು ಅತ್ಯಾಶ್ಚರ್ಯ ಪಡಬೇಕಾಗಿಲ್ಲ. ನಿನ್ನ ಮತ್ತು ನನ್ನ ವಿರೋಧಿಯಾದ ಆ ಕೆಂಪು ಘಟ ಸರ್ಪ ಸೈತಾನನು, ಆತನು ನಿನ್ನ ವಿರೋಧಿಯಾಗಿದ್ದಾನೆ. ಬಟ್ ಮೇ ಐ ಟೆಲ್ ಯು ದ ಗುಡ್ ನ್ಯೂಸ್, ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನು, ಆತನು ಯಾರು ಗೊತ್ತುಂಟ? ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳುವಂತ ಆ ವ್ಯಕ್ತಿ. He is the King of Kings and the Lord of Lords. And he is going to come and he is going to establish the rule in this world. ಆತನ ವಿರೋಧಿಗಳನ್ನು ಸದೆಬಡಿದು, ಯೇಸು ಕ್ರಿಸ್ತನ ವಿರೋಧಿಗಳನ್ನು ಸದೆಬಡಿದು, ನಿತ್ಯತ್ವದ ಸಮಾಧಾನದ ಲೋಕ, ಸಂತೋಷದ ಲೋಕವನ್ನು ಸ್ಥಾಪನೆ ಮಾಡುವುದಕ್ಕಿರತಕ್ಕಂಥವನು ಕರ್ತನಾದ ಯೇಸು ಕ್ರಿಸ್ತ. ಆತನ ಬರುವಿಕೆ ಹತ್ತಿರ ಆಯಿತು ಪ್ರಿಯರೇ. The coming of Jesus Christ, the Lord of Lords, the King of Kings, is at hand. Are you ready to meet him? ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು, ಆತನ ಅತಿ ಅಮೂಲ್ಯ, ಆತನನ್ನು ಸೈತಾನು ಬಹಳವಾಗಿ ಹಾಗೆ ಮಾಡುತ್ತಾನೆ. ಮಾತ್ರ ಅಲ್ಲ, ಆತನನ್ನು ಹಿಂಬಾಲಿಸುವ ಆತನ ಮಕ್ಕಳನ್ನು ಹಾಗೆ ಮಾಡುತ್ತಾನೆ. ಸ್ವಾಮಿ, ಈ ಲೋಕದಲ್ಲಿ ಕ್ರೈಸ್ತ ಜನಾಂಗ, ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿರತಕ್ಕಂಥವರು ಅನೇಕ ಸಾರಿ ನಾವು ಅಲ್ಪಸಂಖ್ಯಾತರು. ಆದರೆ ಈ ದಿವಸದಲ್ಲಿ ಅಲ್ಪಸಂಖ್ಯಾತರಾದ ನಿನ್ನ ಜನರ ವಿರುದ್ಧವಾಗಿ ದೇವರೇ ಅನೇಕರು ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಯಾಕಂದರೆ ನಾವು ನಿನ್ನ ಜನರು. ಬಿಕಾಸ್ ವಿ ಆರ್ ಗಾಡ್ಸ್ ಪೀಪಲ್, ವಿ ಆರ್ ಗಾಡ್ಸ್ ಇಲೆಕ್ಟ್. ದೇವರ ನಿನ್ನ ಜನಾಂಗವಾಗಿರುವುದರಿಂದ ಜನಾಂಗದವರು, ಈ ಲೋಕದವರು, ಅವರು ನಮ್ಮನ್ನು ಪ್ರೀತಿ ಮಾಡುವುದಿಲ್ಲ, ಅವರು ನಮ್ಮನ್ನು ಹಾಗೆ ಮಾಡುತ್ತಾರೆ. ಇದು ನಿನ್ನ ವಾಕ್ಯದಲ್ಲಿ ಬರೆಸಿಟ್ಟಂಥ ಸತ್ಯ. ಆದ್ದರಿಂದ ನಿನ್ನ ವಾಕ್ಯಕ್ಕನುಗುಣವಾಗಿ ದೇವರೇ, ನಾವು ಈ ಲೋಕವನ್ನು ಅನುಸರಿಸುವವರಲ್ಲ,
ಆದರೆ ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ಜೀವಸ್ವರೂಪನಾದಂಥ ದೇವರಾಗಿರುವಂಥ ಕರ್ತನಾದ ಯೇಸುವೆ, ನಿನ್ನನ್ನು ಆರಾಧನೆ ಮಾಡಿ ನಿನಗೆ ಯೋಗ್ಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಪ್ರಿಯ ಸಹೋದರ ಸಹೋದರರನ್ನು ಬಲಪಡಿಸು, ನಂಬಿಕೆಯಲ್ಲಿ ಬಲಪಡಿಸು. ಯೇಸುವಿನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೆನ್.